ಹೇ ಗಾಯ್ಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿಲ್ಲಿ ಆರಾಮಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ತಮ್ಮೇಲೂ ಟೈಟಲ್ ಅಲ್ಲ ನೋಡಿರ್ತೀರಾ ಅಂತ ಅನ್ಸುತ್ತೆ. ಇವತ್ತು ನಾನು ನಮ್ಮ ಹಸ್ಬೆಂಡ್ಗೆ ಇವತ್ತೊಂದು ಟಾಸ್ಕ್ನ ಕೊಡ್ತಾ ಇದ್ದೀನಿ. ಏನಪ್ಪಾ ಟಾಸ್ಕ್ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾನು ಏನು ವ್ಲಾಗ್ ಏನು ಕಂಟೆಂಟ್ ಅಂತ ನಾನು ಅವ್ರಿಗೆ ಹೇಳಿಲ್ಲ. ಸರ್ಪ್ರೈಸ್ ಆಗಿ ನಾನು ಈ ವ್ಲಾಗ್ನ ಶೂಟ್ ಮಾಡ್ತಾ ಇರೋದು. ಅವ್ರ ರಿಯಾಕ್ಷನ್ ನೋಡಿ. ಫಸ್ಟ್ ಏನ್ ಟಾಸ್ಕ್ ಇರು ಏನ್ ಟಾಸ್ಕ್ ಹೇಳ್ತೀನಿ ವ್ಲಾಗಲ್ಲಿ ಹೇಳ್ತೀನಿ. ಸಡನ್ ಆಗಿ ನಾನು ಕೂರಿಸ್ಕೊಂಡು ವ್ಲಾಗ್ನ ಶೂಟ್ ಮಾಡ್ಬೇಕು ರೆಡಿ ಆಗು ಅಂತ ಹೇಳಿದಕ್ಕೆ ಕುತ್ಕೊಂಡಿದ್ದಾರೆ. ಎಲ್ಲ ಹುಡುಗಿರ್ಗೂ ತುಂಬಾ ಡ್ರೀಮ್ ಅನ್ನೋ ಥರನೇ ಇರುತ್ತೆ. ಯಾಕಂದ್ರೆ ನಮ್ಮ ಹುಡುಗ ನಾವು ಎಷ್ಟು ರೆಡಿ ಆಗಿರ್ತೀವಿ ಅದನ್ನ ಅಬ್ಸರ್ವ್ ಮಾಡಿ ನೋಡಿ ಚೆನ್ನಾಗಿದ್ಯಾ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬೇಕು ಅಂತ ಹೇಳಿ ತುಂಬಾ ಹುಡುಗಿರ್ ಕನ್ಸಾಗಿರುತ್ತೆ ಅದು. ಅದೇ ಥರನೇ ನನ್ನ ಕನಸು ಇವತ್ತು. ಹೇಳ್ತಾರೆ ಅವರು ಅವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಇವತ್ತು ನನ್ನ ಎಷ್ಟು ಅಬ್ಸರ್ವ್ ಮಾಡಿದ್ದಾರೆ ಅಂದ್ರೆ, ನಾನು ಇಷ್ಟು ದಿನ ಎಲ್ಲ ರೆಡಿ ಆಗ್ತಾ ಇದ್ದೀನಲ್ಲ, ಎಷ್ಟು ನನ್ನ ಅಬ್ಸರ್ವ್ ಮಾಡಿದ್ದಾರೆ, ನಾನು ಏನೇನೆಲ್ಲ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ಹೇಳಿ ಕರೆಕ್ಟಾಗಿ ಗೆಸ್ ಮಾಡಿ ಅದೇ ಪ್ರಾಡಕ್ಟ್ನ ನನಗೆ ಇವತ್ತು ಇವರು ಆ ಪ್ರಾಡಕ್ಟ್ಸ್ನೆಲ್ಲ ಇಟ್ಕೊಂಡು ಮೇಕ್ ಓವರ್ನ ಮಾಡ್ತಾರೆ ನನಗೆ. ನಾನ್ ಬಂದು ಮೇಕಪ್ ಮಾಡ್ಬೇಕಾ? ಡೈಲಿ ನನ್ನ ನೋಡ್ತೀಯ ನೀನು, ಈಸಿನೇ. ಡೈಲಿ ನೀನ್ ನನ್ನ ನೋಡ್ತೀಯ, ನಿನ್ಗೆ ಗೊತ್ತು ನಾನು ತುಂಬಾ ಮೇಕಪ್ ನ ಹಾಕೊಳ್ಳೋದಿಲ್ಲ. ಫೌಂಡೇಶನ್ ಎಲ್ಲ ಹಾಕಲ್ಲ. ಏನಂದ್ರೆ ಏನು ಹಾಕೋದಿಲ್ಲ ನಾನು. ಓಕೆ, ಮಾಡೋಣ. ಈ ಟಾಸ್ಕ್ ರೆಡಿ ನಾನು. ಅಕ್ಸೆಪ್ಟ್ ಮಾಡ್ತೀಯ ಚಾಲೆಂಜ್? ಅಕ್ಸೆಪ್ಟ್. ಅಷ್ಟೇ ತಾನೇ? ಬನ್ನಿ ಮಾಡೋಣ. ಇವತ್ತು ನನ್ನ ಡ್ರೀಮ್ ಫುಲ್ಫಿಲ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ನೋಡೋಣ. ಕರೆಕ್ಟಾಗಿ ನಾನು ತುಂಬಾ ಮೇಕ್ ಓವರ್ ನಾನು ಏನು ಮಾಡ್ಕೊಳ್ಳಲ್ಲ. ನಿಮ್ಗೆ ಗೊತ್ತು, ಟೂ ಸಿಂಪಲ್ ಆಗಿರ್ತೀನಿ. ಯಾವುದೇ ವ್ಲಾಗ್ ಅಲ್ಲಿ ಆಗಿದ್ರು ನಾನು ಅಷ್ಟೇ ಸಿಂಪಲ್ ಆಗೇ ಇರ್ತೀನಿ. ನೋಡೋಣ. ಟ್ರೈ ಮಾಡ್ತೀನಪ್ಪ. ಟ್ರೈ ಮಾಡ್ತೀನಿ ಅಷ್ಟೇ. ಸೊ ಓಕೆ, ಎಲ್ಲಿದೆ ನನ್ನ ಮೇಕಪ್ ಕಿಟ್? ತೆಗಿ ನೀನೆ ನೋಡೋಣ. ಮೇಕಪ್ ಕಿಟ್ಟು ಆಕ್ಚುಲಿ ಜಾಗ ಇಲ್ಲ, ಅದಕ್ಕೆ ಎಲ್ಲ ಕೆಳಗಡೆ ಜೋಡಿಸಿದಾಳೆ. ಇದು ನನ್ನ ಮೇಕಪ್ ಕಿಟ್. ಇದು ಸ್ನಾನ ಮಾಡ್ಬಿಟ್ಟು ಹಾಕ್ತೀಯಾ? ಏನದು? ಬಾಡಿ ಲೋಷನು. ಅದ್ರ ಮೇಲೆ ಇರೋದು ಓದಿ ಹೇಳ್ಬಾರ್ದು. ಬಾಡಿ ಲೋಷನ್ ಗೊತ್ತು, ನಾನು ಹಾಕಿದ್ದೀನಿ. ಇದು ನನ್ಗೆ ತುಂಬಾ ಇಷ್ಟ. ಇದ್ರಲ್ಲೇ ಯಾವ್ದು ಗೊತ್ತಾ, ನಿವ್ಯಾದಲ್ಲಿ ಬರುತ್ತೆ ಕೋಕೋ ಫ್ಲೇವರ್ ಅಂತ ಹೇಳಿ, ತುಂಬಾ ಇಷ್ಟ ನನ್ಗೆ. ನಿವ್ಯಾ ಸಿಕ್ಕಿಲ್ಲ ಅಂತ ಹೇಳಿ ಹಿಮಾಲಯನ್ ತಗೊಂಡೆ. ಅದೇ ಈ ಬ್ರ್ಯಾಂಡ್ ಏನ್ ಗೊತ್ತಾ, ತುಂಬಾ ನನ್ಗೆ ಮಾಯಿಶ್ಚರ್ ಆಗಿ ಇರೋದಿಲ್ಲ ಇದು. ಅದಕ್ಕೋಸ್ಕರ ಸರಿ ಇದು ಖಾಲಿ ಆಗ್ಲಿ ಅಂತ ಹೇಳಿ ಹಂಗೆ ಇಟ್ಕೊಂಡಿದೀನಿ. ನಿವ್ಯಾ ಬ್ರ್ಯಾಂಡ್ ಅಲ್ಲೇ ಬಾಡಿ ಲೋಷನ್ ಕೋಕೋ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಈ ಫ್ರೇಗ್ರೆನ್ಸ್ ನನ್ಗೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ ನನ್ಗೂ ಸಿಕ್ಕಾಬಟ್ಟೆ ಇಷ್ಟ. ನಾನು ಹಾಕೋದ್ನ ನೋಡಿ ಇವರು ಇದನ್ನ ಹಾಕ್ತಾ ಇದ್ರು, ಫ್ಲೇವರ್ಗೋಸ್ಕರ ಆಗ್ತಿದ್ದೆ. ಮತ್ತೆ ಇದು ಸನ್ಸ್ಕ್ರೀನ್ ಲೋಷನ್ ಹಾಕ್ತೀಯಾ? ಮತ್ತೆ ಪಾನ್ಸ್ ಕ್ರೀಮ್ ಇತ್ತಲ್ಲ, ಇದಾಗ್ತೀಯಾ? ಕ್ರೀಮ್ ಅಲ್ಲ, ಬಿಟ್ರೆ ಮಾಯಿಶ್ಚರೈಸರ್. ಅದು ಒಂದಪ್ಪ, ನನ್ಗೆ ಗೊತ್ತಿಲ್ಲ ನನ್ಗೆ. ಅದು ಬಿಟ್ರೆ ಐಲೈನರ್ ಹಾಕ್ತೀಯಾ? ಲಿಪ್ಸ್ಟಿಕ್ ಹಾಕ್ತೀಯಾ? ಅಷ್ಟೇನಾ? ಅಯ್ಯೋ, ಹೇಳಕ್ ಈಸಿ, ಮಾಡಕ್ ತುಂಬಾ ಕಷ್ಟ. ಸೀರಿಯಸ್ ಆಗಿ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಆಮೇಲೆ ನೀನ್ ನನ್ನ ಬಿಡ್ತೀಯ? ನಾನು ಏನು ಹಾಕೋದಿಲ್ಲ, ಜಸ್ಟ್ ಇಷ್ಟೇ ಹಾಕೋದ್. ನೀನ್ ಏನ್ ಕೈ ಹೇಳ್ದೆ ಕರೆಕ್ಟ್ ಆಗಿ ಅದೇ ಗೊತ್ತು. ಹಿಂಗ್ ಮಾಡ್ತಾರೋ ನನ್ಗಂತೂ ಗೊತ್ತಿಲ್ಲ. ದಯವಿಟ್ಟು ಅಸಹ್ಯವಾಗೆಲ್ಲ ಮಾಡ್ಬೇಡ. ಆಗ್ಲೇ ಹೇಳಿ, ನಾನ್ ಟ್ರೈ ಮಾಡ್ತೀನಪ್ಪ. ನಾನೇನ್ ಮೇಕಪ್ ಟ್ರೈಪಾಡ್ ತೆಗಿ. ನಾನು ಹೆಂಗ್ ಇಟ್ಕೊಳ್ಳಿ? ಅಲ್ಲಿ ಸ್ಟ್ಯಾಂಡ್ ತರ ಅಲ್ಲಿ ಇಡೋಣ. ರೆಡಿನಾ? ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ? ಏರಿಂದ? ಬೇಡ, ಫಸ್ಟ್ ಫೇಸ್ ಮಾಡು. ಫಸ್ಟ್ ಪಾನ್ಸ್ ಕ್ರೀಮ್, ಐ ಥಿಂಕ್ ಸೊ. ಡೌಟ್ ಐತೆ, ತಪ್ಪಿದ್ರೆ ಲಾಸ್ಟಲ್ಲಿ ಅನ್ಬೇಕು ನಂಗೆ. ಇರು ನಾನು ಮಿರರ್ ತಗೊಂಡ್ಬಿಡ್ಲಾ? ಬೇಡ. ಯಾಕೆ? ನಾನು ಮಾಡ್ತೀನಿ, ಸೈಲೆಂಟ್ ಆಗಿ ಮಾಡ್ತೀನಪ್ಪ. ಹಂಗೆಲ್ಲ ಹಾಕ್ಬಾರ್ದು, ಡೈರೆಕ್ಟ್ ಆಗಿ ಫೇಸ್ಗೆ ಹಾಕ್ಬೇಕು. ಕಣ್ಣು, ಅಯ್ಯೋ. ಯಾಕೆ? ಏನಿಲ್ಲ ಅಮ್ಮ. ನೀನ್ ಹಿಂಗೇನ್ ಹಾಕೊಳ್ಳೋದು ಕ್ರೀಮು? ನಮ್ದೆಲ್ಲ ಏನಿಲ್ಲಪ್ಪ, ಒಂದ್ ಪ್ಯಾರಲ್ ಕ್ರೀಮ್ ನಂದು. ಓಪನ್ ಆಗಿ ನಾನು ಅಂತೀನಿ.
ಓಕೆ ಡನ್. ಎಷ್ಟು ಐ ಥಿಂಕ್ ಸೊ ಇದು ಅನ್ಸುತ್ತೆ. ಹಾಂ ಕರೆಕ್ಟಾ? ಹ್ಮ್ ಹಾಂ ಕರೆಕ್ಟ್ ಹಾಕು. ನನಗೆ ಯಾವ ಪ್ರಾಡಕ್ಟ್ ಅಂತ ಗೊತ್ತು, ಬಟ್ ಯಾವ ಪ್ರೊಸೀಜರ್ procedure? ಗೊತ್ತಿಲ್ಲ ನನಗೆ. ಸ್ವಲ್ಪ ತಗೋ, ಅದು ಜಾಸ್ತಿ ಬೇಡ, ಒಂಥರ ಆಯಿಲ್ ಆಯಿಲಿ ತರ. ಹ್ಮ್ ಜಾಸ್ತಿ ಆಯ್ತಾ? ಇಲ್ಲ ಇಲ್ಲ ಸಾಕು, ಕರೆಕ್ಟ್ ಆಗಿದೆ. ನಂಗೆಲ್ಲ ಮಾಡಿದ್ರೆ ಸೋರುತ್ತೆ ಕೆಳಗಡೆ. ಕೊಡು ನಾನು ಹಾಕ್ತೀನಿ. ವೇಸ್ಟ್ ಆಗಲ್ಲಪ್ಪ, ವೇಸ್ಟ್ ವೇಸ್ಟ್ ಅಂತಲ್ಲ, ಸೋರುತ್ತೆ ಅದಕ್ಕೆ. ಇಲ್ಲ ಹಾಕು, ಡಾರ್ಕ್ ಸರ್ಕಲ್ಸ್. ನೋಸು ಚಿಕ್ 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 ಚಿಕ್. ಓಕೆ ಡನ್. ಎಷ್ಟು ಅದು ಬೇಡ, ಬೇಡವಾ ಇದು? ಅಷ್ಟೇನಾ? ಅಷ್ಟೇ. ಅಯ್ಯೋ ಇವಾಗ ಇದು ಐಲೈನರು, ಅಯ್ಯೋಯ್ಯೋ ಆ ಶೇಪ್ ತಗೊಳ್ಳೋದೇ ಇವಾಗ ತಲೆನೋವು. ಇದು ತಗೋ, ಅದು ಬೇಡ, ಅದು ಬ್ರಷ್ ಚೆನ್ನಾಗಿಲ್ಲ ಅದ್ರಲ್ಲಿ. ನಾನೇ ಹಾಕೊಂತೀನಿ. ನಾನು ಹಾಕ್ತೀನಿ ಬಾ. ವಿಂಗ್ ಲೈನರ್ಸೇ ನೀನ್ ಟಾಸ್ಕ್ ಕೊಟ್ಟಿದ್ಯಪ್ಪ ಅಷ್ಟೇ. ಹ್ಮ್ 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 ಇಲ್ಲಿಂದ ಬೇಡ, ಇಲ್ಲಿಂದ ಸುಮ್ನೆ ಹಿಂಗೆ ಬೈ ಅಷ್ಟೇ. ಕಣ್ಣು ಮುಚ್ಚಬೇಕು. ಕೈಯೆಲ್ಲ ನಡುಗ್ತಿದೆ. ಅಯ್ಯೋ ಎಕ್ಸ್ಟ್ರಾ ಆಗೋಯ್ತು, ಎಕ್ಸ್ಟ್ರಾ ಆಯ್ತು ಇಲ್ಲಿ. ದಪ್ಪ ಆಯ್ತು ತಾನೆ? ಹಿಂಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ನೀನ್ ಮೇಕಪ್ ಆರ್ಟಿಸ್ಟ್ ಅಪ್ಪ, ನನ್ ಮೇಕಪ್ ಆರ್ಟಿಸ್ಟ್ ಅವ್ರ ಹಸ್ಬೆಂಡ್ ಅಪ್ಪ. ಯಾವಾಗ ನೀನು ಕಲ್ತ್ಕೊಳ್ಳೋದು? ನನ್ ಜೊತೆ ಕಲ್ತ್ಕೊಂಡು ನೀನ್ ನನ್ ಜೊತೆಗೆ ಹೆಲ್ಪ್ ಮಾಡ್ಬೇಕಲ್ಲಿ. ಅಲ್ಲಿ ತೋರ್ಸು. ಸೀರಿಯಸ್ ಆಗಿ ಐಲೈನರ್ ಎಲ್ಲ ಡ್ರಾ ಮಾಡೋದು ತುಂಬಾ ಕಷ್ಟಪ್ಪ, ಅದು ಹುಡುಗನಾಗಿ ತುಂಬಾ ಕಷ್ಟ. ಸ್ವಲ್ಪ ಮರ್ಚ್ ಮಾಡ್ಕೊಳ್ಳಿ ಅಂತ ಅಂತೀನಿ. ಕರೆಕ್ಟ್ ತಾನೆ? ಮರ್ಚ್ ಮಾಡ್ಕೊಳ್ಳಿ. ನಿಮ್ಗೆ ನಿಮ್ಗೆ ಯಾವ ಥರ ಶೇಡ್ಸ್ ಬೇಕು ಅಂತ ಹೇಳ್ತೀರಾ ಅಂತ್ಯಾ? ಮೇಡಮ್ ನಿಮ್ಮ ಇಷ್ಟ ಮೇಡಮ್, ಚೆನ್ನಾಗಿದ್ರೆ ಸಾಕು ಅಂತಾರೆ ಅವರು. ಮೇಡಮ್ ನಿಮ್ಗೆ ಏನ್ ಇಮಿಟೇಟ್ ಮಾಡ್ತಿದ್ಯಾ? ಶೇಪ್ ನಿಮ್ಗೆ ವಿ ಶೇಪ್ ಬೇಕಾ, ಇಲ್ಲ ಹಿಂಗ್ ಬೇಕಾ, ಇಲ್ಲ ನಾರ್ಮಲ್ ಆಗಿ ಬೇಕಾ ಮೇಡಮ್ ಅಂತ್ಯಾ? ನೋಡಿ ಗೈಸ್ ಎಷ್ಟು ನನ್ನ ಇದ್ ಮಾಡ್ತಿದ್ದಾರೆ ಅಂತ. ನಿಂದನೆ ನನ್ನ ಹಸ್ಬೆಂಡ್ ಎಷ್ಟು ಅಬ್ಸರ್ವೇಷನ್ ಮಾಡೋರೆ ಅಂತ. ಕ್ಲೈಂಟ್ ನ ಅಬ್ಸರ್ವ್ ಮಾಡೋ ಅಂತ ಹೇಳಿಲ್ಲ, ಕ್ಲೈಂಟ್ ಇಲ್ಲ, ಕ್ಲೈಂಟ್ ಅಂತ, ಅಬ್ಸರ್ವ್ ಮಾಡೋ ನನ್ ಅಂತ ಕ್ಲೈಂಟ್ ಅಂತ ನಾನು ಅಂದಿಲ್ಲ. ಇದು ಇವಾಗ ನನ್ನ ಹತ್ರ ಲಿಪ್ ಲೈನರ್ ಇಲ್ಲ. ಇವಾಗ ಇದನ್ನ ಏನ್ ಮಾಡ್ತೀಯ ಗೊತ್ತಾ ನೀನು? ಲಿಪ್ ಮೇಲೆ ಸೈಡಲ್ಲಿ ಮಾತ್ರ ಶೇಪ್ ಕೊಡ್ಬೇಕು. ಸರಿ ಇರು ಫಸ್ಟ್ ಹೆಂಗ್ ಡ್ರಾ ಮಾಡ್ತೀಯ ಗೊತ್ತಾ? ನೀನ್ ಅನ್ಬೇಡ, ನಾನು ಮಾಡ್ತೀನಿ. ನಾನು ಹೇಳ್ತೀನಿ. ಈ ಕಡೆ ಒಂದ್ ಲೈನು, ಈ ಕಡೆ ಒಂದ್ ಲೈನ್. ಸರಿ ಸಾಕು ಸಾಕು.
ಒಂದು ಬಟ್ಟೆ ತಗೊಂಬ ಹೋಗು. ಬಂತ ಶೇಪು? ಏನ್ ಇಷ್ಟೊಂದು ಆಗ್ತಿದ್ಯಾ? ಇಲ್ಲಿ ಆಗಿಲ್ಲ. ಅಷ್ಟೇ ಸಾಕು. ಇಲ್ಲಿ ಅದೇ ಇದ್ರಲ್ಲಿ ನೀನು ಇದು ಮಾಡಿದ್ರೆ ಎಲ್ಲ ಅಲ್ಲಿ ಬೇಗ ತೋರ್ಸು. ಆಗುತ್ತೆ. ಚೆನ್ನಾಗಿದ್ಯಾ? ಚೆನ್ನಾಗಿ ಹಾಕಿದಾರ? ಆಮೇಲೆ ಕುಂಕುಮನೇ ಇಟ್ಟಿಲ್ಲ. ಹ್ಮ್ ಹ್ಮ್ ಚಾಂದ್ ತೆಗಿ. ಚಾಂದೇ ತೆಗ್ದಿಲ್ಲ ನೀನು. ಚಾಂದ್ ಅಂದ್ರೆ ಇದಾ? ಅದಲ್ಲ, ಇದ್ರಲ್ಲೇ ಐತೆ. ಕುಂಕುಮನ ಚಿಕ್ಕದಾಗಿಡು, ಇವಾಗ್ಲೂ ಹೇಳಿದೀನಿ. ನಾನು ಹೇಳ್ತೀನಿ ಇರು, ನಾನು ಎತ್ಕೊಡ್ತೀನಿ. ನಾನು ಎತ್ಕೊಡ್ತೀನಿ. ಹ್ಮ್, ಸೆಂಟರಲ್ಲಿ ಇಡು. ಇರು. ಇಲ್ಲಿಡು. ಕ್ಲೋಸ್ ಮಾಡು. ಹೆಂಗೆಂಗೋ ಮಾಡ್ತಾ ಇದ್ದೀನಿ. ಇರು, ಅದಕ್ಕೆ ಇರು. ಸೈಡಲ್ಲಿ ಇದೆ ನೋಡಿ. ಸೆಂಟರಲ್ಲಿ ಇಡು. ಇರು ಇಲ್ಲಿ ರೌಂಡ್ ಆಗಿದೆ ನೋಡಿ. ತಗೋದು ಇಲ್ಲಿಡು. ಸಾಕು, ಅದು ಎಳಿಬೇಡ. ಹ್ಮ್ ಇರು, ಹಂಗಲ್ಲ, ಉಲ್ಟಾ. ಅದು ಉಲ್ಟಾ. ಇದು ಕೀಳೋದೆ ಟಾಸ್ಕ್ ಇರೋದು ಇವಾಗ. ಒಂದೇ ಒಂದು ಎತ್ಕೋಬೇಕು, ಕರೆಕ್ಟಾಗಿ ಒಂದು ತೆಗಿ. ಅಯ್ಯೋ ಎರಡು ಅಯ್ಯೋ ಕೈ ಇಟ್ಕೋಬೇಕು, ಈ ಬೆರಳಲ್ಲಿ ಇಟ್ಕೋ. ನೈಲ್ಸ್ ಬರಲ್ಲ. ಯಾವಾಗ ಕಟ್ ಮಾಡಿದೆ? ಬೆಳಗ್ಗೆ. ಇವತ್ತು ಕಟ್ ಮಾಡ್ತಾರಾ? ಅಯ್ಯೋ ಬಿತ್ತು. ಅದಕ್ಕೆ ಈ ಬೆಳ್ಳಲ್ಲಿ ನೀನ್ ತೆಗ್ದೇ ಇಲ್ಲ. ತೆಗ್ದಿದ್ದೀನಿ. ವೈಟ್ ಕಲರ್ ಫುಲ್ಲು ತೆಗಿಬೇಕು. ತೆಗ್ದಾ? ಇವಾಗ ಮನೆ ಮೇಲೆ ಹಂಗೆ ಇಟ್ಕೊಂಡ್ರೆ ಬಿದ್ದು. ಇಲ್ಲೈತೆ ನೋಡಿ. ನೋಡಿಲ್ಲಿ. ತಗೋ. ನಿಂದು ನೈಲ್ಸ್ ಐತಪ್ಪ. ಹಿಂಗ್ ಇಟ್ಕೋಬೇಕು. ಹಿಂಗ್ ಇಟ್ಕೊಂಡು ಎರಡು ಬೆಳ್ಳಲ್ಲಿ ಹಿಂಗ್ ಇಟ್ಕೊಂಡು ಹಿಂಗ್ ಇಡ್ಬೇಕು. ಅಂದ್ಬಿಡಂಗೆ. ಓಕೆ. ನಾನು ಇಟ್ಟಿದ್ಕೆ ಇವಾಗ ಹೇರ್ ಸ್ಟೈಲು. ದಯವಿಟ್ಟು ನೀನು ಎಳಿಬೇಡ, ನೋವಾಗುತ್ತೆ. ಇವಾಗ್ಲೇ ನಾನು ಒಂದ್ಸಲಿ ಇವ್ರ ಹತ್ರ ತಲೆ ಬಾಚಿಸ್ಕೊಂಡ ಸಿಕ್ಕಾಬಟ್ಟೆ ಎಳಿತಾರೆ ಹಂಗೆ. ಜಾಸ್ತಿ ಮಾಡಲ್ಲ. ಏನು ನಾನು ಮಾಡಲ್ಲ, ಜಸ್ಟ್ ಎತ್ತಿ ಹಂಗೆ ಕ್ಲಿಪ್ ಹಾಕೊಂತೀನಿ ಅಷ್ಟೇ. ಇರು. ಓಕೆನಾ? ನಾನು ಮುಟ್ಟೋದೇ ಇಲ್ಲ, ಸಾಕಾ? ನಾನು ಮೇಕಪ್ ಮಾಡಿದ್ರೆ ನೀನು ಹೇರ್ ಸ್ಟೈಲ್ ಮಾಡಬೇಕು. ನೆಕ್ಸ್ಟ್ ಬೇಗ ಬೇಗ ಕಲ್ತ್ಕೋ ಹೇರ್ ಸ್ಟೈಲ್ ಹೆಂಗ್ ಹಾಕೋದು ಅಂತ ಹೇಳಿ. ಅವಾಗ ನನಗೂ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಓಕೆ ಮೇಡಮ್. ಹಿಂಗೆ ಕೇಳ್ತಾ ಇರೋದು. ಮೇಡಮ್ ನಿಮ್ಗೆ ಯಾವ ಥರ ಹೇರ್ ಸ್ಟೈಲ್ ಬೇಕು ಮೇಡಮ್? ನಿಮಗೆ ನಿಮ್ಮ ಫೇಸ್ಗೆ
ನಿಮಗೆ ಮುಂದೆ ಹಿಂಗೆ ಬಫ್ ಥರ ಮಾಡಿ ಇದು ಮಾಡೋದಾ ಇದು ಹಿಂಗೆ ಮೇಡಮ್? ನನಗೆ ಹೆಂಗೂ ಬೇಡ, ಎತ್ತಿನ ಕ್ಲಿಪ್ ಹಾಕ್ಬಿಡಿ ಸಾಕು ನನಗೆ. ನಾನು ಹಿಂಗೆಲ್ಲ ಮಾಡೋದೇ ಇಲ್ಲ. ನಾನು ಸುಮ್ಮನೆ ಹಾಕ್ದೆ. ಕ್ಲಿಪ್ಪಲ್ಲಿ ಒಳ್ಳೇದು. ಮುಂಚೆ ಹಿಂಗೆ ಬಫ್ ಆಗ್ತಿದ್ದೆ, ಓಕೆನಾ? ಯಾವಾಗ? ಐ ಮೀನ್ 2 years ಮುಂದೆ ಅನ್ಸುತ್ತೆ. ಬಫ್ ಆಗ್ತಿದ್ದೆ ಹಿಂಗೆ ಮುಂದೆ. ಇವಾಗ ಹೆಂಗೆ? ಇವಾಗ ನಾನು ಎತ್ತಿಂಗ್ ಸುಮ್ಮನೆ ಕ್ಲಿಪ್ ಹಾಕ್ತೀನಿ ಅಷ್ಟೇ. ಹಂಗೆ. ಹಿಂಗ? ನಾನು ಹಾಕೋ ಹೇರ್ ಸ್ಟೈಲ್ ಎಲ್ಲ ನೀವೆಲ್ಲ ಹಾಕಲ್ಲ. ನನಗೆ ಗೊತ್ತಿಲ್ಲ ಮೇಡಮ್, ನಾನೇನು ಮೇಕಪ್ ಆರ್ಟಿಸ್ಟಾ? ಎಲ್ಲ ಕೈ ಎತ್ತು, ಕೈ ಎತ್ತು. ಹೂ ತಂದಿದ್ಯಾ? ಹೂವನ? ಹಾಂ. ಹೂವು ಇರಬೇಕು. ಇದೆಯಾ ನೋಡು, ಇದೇ ಇರಬೇಕು ಹೂವು. ಮುಡ್ಕೊಳ್ಳೋಣ ಅಂತ ತಗೊಂಡು ಬಂದೆ ಅಷ್ಟೇ. ಹಾಕೊಂಡು ಬಂದ್ಬಿಡ್ತೀನಿ. ಇರು ಇರು ಇರು, ತೆಗಿ ಹೂವು ತೆಗಿ, ಹೇಳ್ತೀನಿ. ಹಂಗಿಟ್ಬಿಟ್ರೆ ಸಾಕ? ಓಕೆನಾ? ಇಲ್ಲಿ ಮುಂಚೆ ಬಫ್ ಆಗ್ತಾ ಇದೆ, ಇವಾಗ ಹಿಂಗೆ ಟ್ವಿಸ್ಟ್ ಮಾಡ್ಕೊತೀನಿ. ಇದೆಲ್ಲ ನನ್ನ ಕೈಲಿ ಹಾಕಕ್ಕಾಗುತ್ತಾ? ಟ್ವಿಸ್ಟ್ ಮಾಡೋದು, ಅದ್ ಮಾಡೋದು, ಇದ್ ಮಾಡೋದು. ಅದಕ್ಕೆ ನಾನು ಹೇಳಿದ್ನಲ್ಲ, ನಾನು ಹಾಕೋ ಹೇರ್ ಸ್ಟೈಲು ನಿನ್ ಕೈಲಿ ಆಗಲ್ಲ ಹಾಕೋದಿಕ್ಕೆ. ಸುಮ್ಮನೆ ಒಂದ್ ಎತ್ತಿ ಒಂದ್ ಕ್ಲಿಪ್ ಹಾಕಿ ಹೂವು ಮೂಡ್ಸು ಸಾಕು ಅಂತ ಹೇಳಿದ್ನಲ್ಲ. ಜರ್ಗು ಸ್ವಲ್ಪ. ಇವಾಗ ಸದ್ಯಕ್ಕೆ ಇಷ್ಟು ಪ್ರಾಡಕ್ಟ್ಸು, ಮುಂದೆ ಫ್ಯೂಚರಲ್ಲಿ ನಾನು ತೋರಿಸ್ತೀನಿ ರೀ. ಇಲ್ಲ ಅಷ್ಟೇನೆ, ನಾನು ಯಾವ ಫೌಂಡೇಶನ್ ನೋಡೋಣ ಇಷ್ಟೇ. ನಾನು ಅದು ಬಿಟ್ರೆ ಬೇರೆ ಏನು ಹಾಕಲ್ಲ. ಏನಂತ ಹೇಳಿದ್ರೆ ಲಿಪ್ಸ್ಟಿಕ್ ಅಲ್ಲಿ ಬೇಕಂದ್ರೆ ಶೇಡ್ ಆಗಿ ಇಟ್ಕೊಂತೀನಿ. ಆಮೇಲೆ ಒಂದೇನ್ ಲೈನರ್, ಅದೇ ಯಾವಾಗ್ಲೂ ಅದೇ ಯೂಸ್ ಮಾಡೋದು, ಅದೇ ಲೈನರು. ಆಮೇಲೆ ಏನು ಬಾಡಿ ಲೋಷನ್, ಒಂದು ಸನ್ಸ್ಕ್ರೀನ್ ಬೇರೆ ಬ್ರ್ಯಾಂಡ್ ಯೂಸ್ ಮಾಡಿಸ್ಬೇಕು, ಅದು ಚೇಂಜ್ ಮಾಡ್ಬಿಡ್ತೀನಿ. ಇವಾಗ ಹೆಂಗ್ ಕಾಣಿಸ್ತಾ ಇದ್ದೀನಿ? ಹೂವು ಇಕ್ಕೋ. ಕ್ಲಿಪ್ ಹಾಕೋಬೇಕು ಒಂದು. ಲಿಪ್ಸ್ಟಿಕ್ಕು ಪರವಾಗಿಲ್ಲ, ಚೆನ್ನಾಗಿ ಹಾಕಿದ್ವಿ. ಓಕೆನಾ? ಇಲ್ಲಿ 10ಗೆ ಎಷ್ಟು ರೇಟಿಂಗ್ಸ್ ಕೊಡ್ತೀಯ ನನಗೆ? 10ಗೆ ಏನು ಒಂದು 8 ಕೊಡ್ತೀನಿ. ಕರೆಕ್ಟ್ ಆಗಿ ಅನ್ಬೇಕು. ನಿಜವಾಗ್ಲು 10ಗೆ ಒಂದು 8. ಈ ಕಡೆನೂ ಚೆನ್ನಾಗಿ ಬಂದೈತೆ, ಏನ್ ಕೆಳಗಡೆ ಸ್ವಲ್ಪ ಇದಾಗೋಯ್ತು ಅಷ್ಟೇ. ಈ ಕಡೆ ಹೆಂಗ್ ಹಾಕಿದ್ಯೋ ಹಂಗೆ ಹಾಕಿದ್ದೆ ಅಂತ ಹೇಳಿದ್ರೆ ಚೆನ್ನಾಗದೆ. 10ಗೆ ಒಂದು 8 ಕೊಡ್ತೀನಿ. ಯಾಕೆ ಇನ್ನೂ ಜಾಸ್ತಿ ಕೊಡ್ಬೇಕಾ? ಇಲ್ಲ, ನಾನು ಮಾಡೇ ಇಲ್ಲ ಸರಿಯಾಗಿ. ಪರವಾಗಿಲ್ಲ, ಚೆನ್ನಾಗಿದೆ ಅಷ್ಟೇ. ಬೇರೆ ಏನು ರೆಡಿ ಆಗ್ತೀನಿ ಅಷ್ಟೇ, ಏನು ರೆಡಿ ಆಗಲ್ಲ ಅಷ್ಟೇ. ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ನೀವು ಎಷ್ಟು ರೇಟಿಂಗ್ಸ್ ಕೊಡ್ತೀರಾ 10ಗೆ ಅಂತ ಹೇಳಿ, ಅದು ಕಮೆಂಟ್ ಸೆಕ್ಷನ್ ಅಲ್ಲೇ ಮರಿದಲ್ಲಂಗೆ ಹೇಳಿ.
ಓಕೆ ಗಾಯ್ಸ್ ಬಾಯ್, ಲವ್ ಯು. ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ನಿಮ್ಗೆ ಯಾರಿಗಾರು ಮೇಕರ್ ಬೇಕಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಬಾಯ್, ಲವ್ ಯು. ನಾನ್ ಮಾಡೋದ್ ಮೇಕಪ್ ಇಲ್ಲ. ನಾನ್ ಮಾಡೋ ಮೇಕಪ್ ಅವ್ರು ಮಾಡೋದು ಅಂತ ತಿಳ್ಕೊಂಡ್ಬಿಡ್ತೀರಾ. ಆಮೇಲೆ ನಾನ್ ಮಾಡೋ ಮೇಕೋವರ್ಗೆ ನನ್ ವರ್ಕ್ ಏನಾದ್ರು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಪೆಷಲ್ ಮೂಮೆಂಟ್ ಅಂಡ್ ಸ್ಪೆಷಲ್ ಈವೆಂಟಿಗೆ ನನ್ನ ಬುಕ್ ಮಾಡ್ಕೊಳ್ಳಿ. ಮೇಕಪ್ ಬೈ ಸುಷ್ಮಾ, ಮೇಕಪ್ ಬೈ ಸುಷ್ಮಾ, ನಾಟ್ ಮೇಕಪ್ ಬೈ ಕಾರ್ತಿ. Okay guys, bye, love you.